ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಆಪರೇಷನ್ ಸಿಂಧೂರ್ ವೇಳೆ ರಫೇಲ್ ಯುದ್ಧ ವಿಮಾನಗಳು ನಾಶವಾದವು ಎಂಬ ಪಾಕಿಸ್ತಾನದ ದಾವೆಗೆ ಈಗ ಭಾರತೀಯ ವಾಯುಪಡೆ ನೀಡಿರುವ ಹೊಸ ಮಾಹಿತಿ ದೊಡ್ಡ ಉತ್ತರವಾಗಿ ಕಾಣುತ್ತಿದೆ. ಬಹಳ ದಿನಗಳಿಂದ ಪಾಕಿಸ್ತಾನ ವಿವಿಧ ವೇದಿಕೆಗಳಲ್ಲಿ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳುತ್ತಿತ್ತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಹಲವು ರಫೇಲ್ ಫೈಟರ್ ಜೆಟ್ಗಳನ್ನು ಕಳೆದುಕೊಂಡಿದೆ ಎಂದು. ಆದರೆ ಈಗ ಭಾರತೀಯ ವಾಯುಪಡೆಯ ಹೊಸ ಕ್ರಮವೇ ಆ ಆರೋಪವನ್ನು ನೇರವಾಗಿ ಪ್ರಶ್ನಿಸುವಂತಾಗಿದೆ. ಜೂನ್ ತಿಂಗಳಲ್ಲಿ ಹೊರಬಂದ ಹೊಸ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ RFPಯ ಪ್ರಕಾರ ಭಾರತವು 2016ರಲ್ಲಿ ಫ್ರಾನ್ಸ್ ಜೊತೆ ಮಾಡಿಕೊಂಡ ಒಪ್ಪಂದದ ಅಡಿಯಲ್ಲಿ ಖರೀದಿಸಿದ ಎಲ್ಲ 36 ರಫೇಲ್ ಫೈಟರ್ ಜೆಟ್ಗಳು ಇಂದಿಗೂ ಪೂರ್ಣ ಕಾರ್ಯಾಚರಣೆಯ ಸ್ಥಿತಿಯಲ್ಲಿವೆ ಎಂದು ಸ್ಪಷ್ಟ ಸೂಚನೆ ದೊರೆತಿದೆ. ಈ ಹೊಸ ಟೆಂಡರ್ನ ಉದ್ದೇಶ ಏನು ಅಂದರೆ, ಸಂಪೂರ್ಣ ರಫೇಲ್ ಪಡೆಯ ನಿರಂತರ ಕಾರ್ಯಕ್ಷಮತೆಯನ್ನು ಉಳಿಸಿಕೊಳ್ಳಲು ಅಲ್ಪಾವಧಿಯ ಮೇಂಟೆನೆನ್ಸ್ ಮತ್ತು ಲಾಜಿಸ್ಟಿಕ್ಸ್ ಸಪೋರ್ಟ್ ವ್ಯವಸ್ಥೆ ಮಾಡುವುದು. ಈ ಯೋಜನೆ ಸುಮಾರು 5 ತಿಂಗಳ ಅವಧಿಗೆ ಅನ್ವಯವಾಗುತ್ತದೆ. ಈ ಅವಧಿಯಲ್ಲಿ ಒಟ್ಟು ಸುಮಾರು 2250 ಫ್ಲೈಯಿಂಗ್ ಅವರ್ಸ್ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಗುರಿ ಇಡಲಾಗಿದೆ. ಬಳಿಕ ಇನ್ನಷ್ಟು ದೀರ್ಘಾವಧಿಯ ಒಪ್ಪಂದ ಅಂತಿಮಗೊಳ್ಳುವವರೆಗೆ ಈ ವ್ಯವಸ್ಥೆ ಮುಂದುವರಿಯಲಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ, ಈ RFPಯಲ್ಲಿ ಎಲ್ಲ 36 ರಫೇಲ್ ಜೆಟ್ ವಿಮಾನಗಳನ್ನು ಒಳಗೊಂಡಿರುವುದು. ಒಂದು ವೇಳೆ ಯುದ್ಧದಲ್ಲಿ ಯಾವುದೇ ರಫೇಲ್ ಜೆಟ್ ನಾಶವಾಗಿದ್ದರೆ ಅಥವಾ ಸೇವೆಯಿಂದ ಹೊರಗಾಗಿದ್ದರೆ ಆ ಸಂಖ್ಯೆಯಲ್ಲಿ ಅದರ ಪ್ರತಿಫಲ ಕಾಣಿಸಬೇಕಾಗಿತ್ತು. ಆದರೆ ದಾಖಲೆಗಳಲ್ಲಿ ಸಂಪೂರ್ಣ ಪಡೆಯನ್ನೇ ಒಳಗೊಂಡಿರುವುದು ಬೇರೆ ಚಿತ್ರವನ್ನೇ ತೋರಿಸುತ್ತಿದೆ. ರಕ್ಷಣಾ ವಲಯದ ಮೂಲಗಳ ಪ್ರಕಾರ ಈ ಸಂಪೂರ್ಣ ನಿರ್ವಹಣಾ ಪ್ರಸ್ತಾವನೆಯೇ ಆಪರೇಷನ್ ಸಿಂಧೂರ್ ನಂತರವೂ ರಫೇಲ್ ಪಡೆಯ ಸಂಪೂರ್ಣ ಸಾಮರ್ಥ್ಯ ಉಳಿದಿದೆ ಎಂಬುದಕ್ಕೆ ಸೂಚನೆಯಾಗಿದೆ. ಹಿನ್ನೆಲೆ ನೋಡಿದರೆ, ಪಹಲ್ಗಾಮ್ ಟೆರರ್ ಅಟ್ಯಾಕ್ ನಂತರ ಭಾರತ ನಡೆಸಿದ ಪ್ರತಿಕ್ರಿಯಾ ಕಾರ್ಯಾಚರಣೆಯ ಸಮಯದಲ್ಲಿ ಪಾಕಿಸ್ತಾನ ತನ್ನ ಅಧಿಕೃತ ಹೇಳಿಕೆಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ಹೇಳಿಕೊಂಡಿತ್ತು. ಆದರೆ ಭಾರತ ಆರಂಭದಿಂದಲೇ ಈ ಹೇಳಿಕೆಗಳನ್ನು ತಪ್ಪು ಮಾಹಿತಿ ಹರಡುವ ಪ್ರಯತ್ನ ಎಂದು ತಳ್ಳಿಹಾಕುತ್ತಾ ಬಂದಿದೆ. ಇನ್ನೊಂದು ಕುತೂಹಲಕರ ಸಂಗತಿ ಏನೆಂದರೆ, ಪಾಕಿಸ್ತಾನ ಹೇಳಿದ್ದ ಕೆಲವು ನಂಬರ್ ವಿಮಾನಗಳು ನಾಶವಾಗಿದೆ ಎಂದು ಅವುಗಳು ಮತ್ತೆ ಕಾರ್ಯಾಚರಣೆಯಲ್ಲಿ ಹಾರುತ್ತಿರುವುದು ಕಂಡುಬಂದಿದೆ ಎನ್ನಲಾಗಿದೆ. ಇದರಿಂದ ಆ ಹೇಳಿಕೆಗಳ ವಿಶ್ವಾಸಾರ್ಹತೆ ಮತ್ತಷ್ಟು ಪ್ರಶ್ನೆಗೆ ಒಳಗಾಗಿದೆ. ರಕ್ಷಣಾ ಮೂಲಗಳ ಪ್ರಕಾರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಫೇಲ್ ಸ್ಕ್ವಾಡ್ರನ್ ಪ್ರಮುಖ ಪಾತ್ರ ವಹಿಸಿತ್ತು. ಈ ಯುದ್ಧ ವಿಮಾನಗಳು ಪಾಕಿಸ್ತಾನದ ಒಳಭಾಗದಲ್ಲಿನ ನಿಖರ ಗುರಿಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಅವುಗಳಿಗೆ ನೀಡಲಾಗಿದ್ದ ಪಾತ್ರವನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಭಾರತದ ಮುಂದಿನ ದೊಡ್ಡ ಯೋಜನೆಯಾದ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ MRFA ಪ್ರೋಗ್ರಾಂ ಮೇಲೂ ಮತ್ತೆ ಗಮನ ಹರಿದಿದೆ. ಈ ಯೋಜನೆಯಡಿ ಭಾರತವು ಭವಿಷ್ಯದಲ್ಲಿ ಇನ್ನೂ 114 ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಈ ವಿಷಯದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ನ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ನಡುವಿನ ಮಾತುಕತೆಯಲ್ಲಿಯೂ ಕೋರ್ ಡೆವಲಪ್ಮೆಂಟ್ ಮತ್ತು ಮೇಕ್ ಇನ್ ಇಂಡಿಯಾ ಮಾದರಿಗೆ ಮಹತ್ವ ನೀಡಲಾಗಿದೆ ಎಂದು ವರದಿಗಳು ಸೂಚಿಸುತ್ತಿವೆ. ಒಟ್ಟಿನಲ್ಲಿ ನೋಡಿದರೆ, ಹೊಸ RFPಯ ದಾಖಲೆ ಮತ್ತು ಮುಂದುವರಿಯುತ್ತಿರುವ ಚರ್ಚೆಗಳು ಪಾಕಿಸ್ತಾನದ ಆರೋಪಗಳಿಗೆ ಬಲವಾದ ಪ್ರತಿಕ್ರಿಯೆಯಾಗಿ ಕಾಣುತ್ತಿವೆ. ಭಾರತದ ರಫೇಲ್ ಪಡೆ ಸಂಪೂರ್ಣ ಕಾರ್ಯನಿರ್ವಹಣೆಯಲ್ಲಿದೆ ಎಂಬ ಸಂದೇಶದ ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತೀಯ ವಾಯುಪಡೆಯ ವಾಯುಶಕ್ತಿಯನ್ನು ಇನ್ನಷ್ಟು ವಿಸ್ತರಿಸುವ ದಿಕ್ಕಿನಲ್ಲಿ ಭಾರತ ಹೆಜ್ಜೆ ಇಡುತ್ತಿದೆ ಎಂಬ ಚಿತ್ರವು ಇಲ್ಲಿ ಕಾಣಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.